ನಾನು ಧಾರವಾಡ ಜಿಲ್ಲೆಯಲ್ಲಿ ಒಂದು ಈದ್ಗಾ ಮೈದಾನದಲ್ಲಿದ್ದೀನಿ. ಯಾಕಂತಂದ್ರೆ ಇವತ್ತು ದೇಶದಲ್ಲಿ ಒಂದು ಹೆಸರು ಮಾಡಿದಂಥ ಡಾಕ್ಟರ್ ಅತ್ತಾವುಲ್ಲಾ ಖಾನ್ ಆಯುರ್ವೇದಿಕ್ ವೈದ್ಯರು ಇವತ್ತು ಧಾರವಾಡ ಜಿಲ್ಲೆಗೆ ಬಂದಿದ್ದಾರೆ. ಸಾಕಷ್ಟು ರಾಜ್ಯದ ಜೊತೆಗೆ ರಾಜ್ಯದ ಹೊರ ರಾಜ್ಯದ ಜನರು ಕೂಡ ಇವತ್ತು ಅವರ ಚಿಕಿತ್ಸೆಗಾಗಿ ಕಾಯ್ತಾ ಇದ್ದಾರೆ. ಇವತ್ತು ನಾನು ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ನಾನು ಹಿಂದ್ಗಡೆ ಇದು ಔಷಧ ಭಾಳ ಚೆನ್ನಾಗಿದೆ ಸರ್. ಯಾಕಂದರೆ ಇವರು ಡಾಕ್ಟರ್ ಹೌದು ಮತ್ತು ಪ್ಲಸ್ ಹಕೀಮ್ ಕೂಡ ಆಗಿದ್ದಾರೆ. ಸೊ ಇವರು ಔಷಧಿ ಎಲ್ಲ ಒಂದು ಶಿಫಾ ಬಾಟಲ್ ಕೊಡ್ತಾರೆ. ಆ ಶಿಫಾ ಬಾಟಲಲ್ಲಿ ಎಲ್ಲ ರೋಗಕ್ಕೆ ಅದೇ ಒಂದು ಮದ್ದಾಗಿದೆ. ಸೊ ಅದನ್ನು ತಗೋದ್ರಿಂದ ಶುಗರು, ಬಿ ಪಿ ಭಾಳ ಜನರಿಗೆ ರಿಸಲ್ಟ್ ಬಂದಿದೆ. ಅದಕ್ಕೆ ಎರಡನೇ ಸಲ ನಾವು ಇಲ್ಲೇ ಬಂದಿದ್ದೀರ ಅಂತೇಳಿ ಪಕ್ಕದಲ್ಲಿ 30 ಕಿಲೋಮೀಟರ್ ಇದೆ ಕಿತ್ತೂರು ಅಂತೇಳಿ ಮತ್ತೆ ಇನ್ನೊಂದು ಭೇಟಿಯಾಗಿ ಬಂದ್ವಿ. ಅವರು ಇನ್ನೂ ಭೇಟಿ ಆಗಲಿಲ್ಲ. ಯಾಕಂದ್ರೆ ಭಾಳ ಬಂದ ಇದೆ. 4,000-5,000 ಜನ ಕುಡಿದಾರೆ. ಸೊ ಅದಕ್ಕೆ ಮತ್ತೆ ನಿನ್ನೆ ನಾವು ಗುಲ್ಬರ್ಗ ಅಥವಾ ಹೈದರಾಬಾದ್ಗೆ ಹೋಗ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಚೆನ್ನಾಗಿದೆ. ಯಾರೂ ಕೂಡ ಎಲ್ಲೂ ಕೂಡ ಆಗದಂಥ ಒಂದು ಬ್ರಾಂಚ್ ಆಗ್ತಾ ಇದೆ. ಯಾಕಂದರೆ ದೊಡ್ಡವರು KLE ದೊಡ್ಡವರು ಹಾಸ್ಪಿಟಲ್ ಇದೆ, ಅಲ್ಲೆಲ್ಲ ತೋರಿಸ್ಕೊಡ್ತೀರಾ, ಲಕ್ಷದಲ್ಲಿ ರೊಕ್ಕ ಹಾಕ್ತೀರಾ. ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಕೂಡ ಗುಣಮುಖರಾಗಿದ್ದಾರೆ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ, ಸಾಕ್ಷಿಗಳಿವೆ, ಪುರಾವೆಗಳಿವೆ. ಸೊ ಎಲ್ಲರೂ ಏನು ಹೇಳಪ್ಪ ಅಂದರೆ ಧಾರವಾಡ ಜನತೆ ಅಥವಾ ಕರ್ನಾಟಕ ಜನತೆಗೆ ಏನು ಹೇಳಪ್ಪ ಅಂದರೆ ಈ ಒಂದು ಜಾತಿ ಮತ್ತು ಪಂಥವನ್ನು ಮರೆತು ಫಸ್ಟ್ ನಿಮ್ಗೆ ಏನಾಗಿದೆ, ನಿಮ್ಗೆ ಏನು ಆಗಬೇಕಾಗಿದೆ ಈ ಡಾಕ್ಟರ್ ಮುಂದೆ ಬಂದು ಹೇಳ್ಕೊಳ್ಳಿ. ನಿಮ್ಮ ಆರಾಮಾಗ್ತಿದ್ದರೆ ನೀವು ನನಗೆ ಈ ಮಾತನ್ನೇ ವಾಪಸ್ ಹೇಳ್ಬೋದು. ಯಾಕಂದರೆ ಅಷ್ಟು ಚಾಲೆಂಜ್ ಆಗಿ ನಾವು ಹೇಳ್ಬೋದು. ಯಾಕಂದ್ರೆ ನಮ್ಗೆ ಆರಾಮಾಗಿದೆ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಏನು ಹೇಳೋಕ್ಕಾಗಲ್ಲ. ಸರ್, ನನ್ನ ಹೆಸರು ಜಾವೇದ್ ಅಂತ ಸರ್. ನಾವು ಬೆಳಗಾವಿ ಜಿಲ್ಲೆ ರಾಮದುರ್ಗದಿಂದ ಬಂದಿದ್ದೀವಿ ಸರ್. ಸೊ ಇಲ್ಲಿ ನಾವು ಟ್ರೀಟ್ಮೆಂಟ್ ಸರ್ ಗಿಡಮೂಲಿಕೆಗಳಿಂದ ಆಗ್ತಾ ಇದೆ ಅನ್ನೋಂಥ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್. ಅತ್ಯುತ್ತಮವಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಸರ್. ನಾವು ಇದಕ್ಕಿಂತ ಮುಂಚೆನೂ ತೊಗೊಂಡಿದ್ದೀವಿ ಸರ್. ನಾವು ಈ ಔಷಧಿಯನ್ನು ತೆಗೆದುಕೊಂಡಿದ್ದೀವಿ ಸರ್. ಶುಗರ್, BP ಇವೆಲ್ಲವುಗಳಿಗೂ ಗಿಡಮೂಲಿಕೆ ಜೊತೆಗೆ ಆಹಾರದಲ್ಲಿ ಪಥ್ಯನೂ ಕೂಡ ಹೇಳ್ತಾರೆ ಸರ್. ನಾವು ಇವತ್ತು ಸೇವಿಸುವಂಥ ಆಹಾರ ಜಂಕ್ ಫುಡ್ಗಳನ್ನ ಸೇವಿಸ್ತಾ ಇದ್ದೀವಿ, ಭಾಳ ಫ್ಯಾಟ್ ಫುಡ್ಗಳನ್ನ ಸೇವಿಸ್ತಾ ಇದ್ದೀವಿ. ಅವೆಲ್ಲವುಗಳನ್ನು ಅವ್ರು ಏನು ಮಾಡ್ತಾರೆ, ಅವಾಯ್ಡ್ ಮಾಡಿರಿ. ಅವಾಯ್ಡ್ ಮಾಡಿ ನೀವು ದೇಹಕ್ಕೆ ಬೇಕಾದಂಥ ಆಹಾರವನ್ನು ಮಾತ್ರ ಸೇವಿಸಿ ನಮ್ಮ ಔಷಧಿಯನ್ನು ನೀವು ತೆಗೆದುಕೊಂಡ್ರೆ ಅತ್ಯುತ್ತಮವಾಗಿ ಇದು ನಿಮ್ಮಲ್ಲಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಸರ್. ಬೀರ್ತಾ ಇದೆ ಸರ್. ಮಕ್ತು ಮಸ್ತ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಬರ್ತಿರ್ತೇನೆ. ಇಲ್ಲಿ ಗುಲ್ಬರ್ಗ ಬರ್ತಿರ್ತೇನೆ. ಇಲ್ಲಿ ನಾನು ಶಿಫಾ ಬಾಟಲ್ ತೊಗೊಂಬಲಿಕ್ಕೆ ಹೋಗಿದ್ದೇನೆ. ಇದು ಎಲ್ಲದಕ್ಕೆ ಒಂದು ಮದ್ದು. ಅಂದರೆ ರೆಗ್ಯುಲರಾಗಿ ಹೆಲ್ತ್ ನಾನು ಗುಲ್ಬರ್ಗಾಗೆ ಹೋಗಿದ್ದೆ. ನಂದು ಬಾಯಾಗ ಸ್ವಲ್ಪ ಗುಳ್ಳಿ ಎಲ್ಲ ಇದ್ದಿದ್ದು. ಅತಾವುಲ್ಲಾ ಖಾನ್ ಕಡೆ ಹೋಗಿ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಬರೋಬ್ಬರಿ ಆಯ್ತು. ನನ್ನ ಮೊದಲಿನ ಫೋಟೋ ಐತಿ, ತೋರಿಸ್ಬೋದು. ನಾ 3 ತಿಂಗಳಾಯ್ತು ಸರ್. ಎಲ್ಲ ಬಾಯಾಗಿಂದ ಎಲ್ಲ ಔಷಧಿ ಎಲ್ಲ ಗುಳ್ಳಿ ಆಗಿದ್ದು. ಇದು ಅಲರ್ಜಿಗೆ ಒಳಗೆ ಇಲ್ಲ ಇದ್ರಾಗ ಆಗಿತ್ತು. ಎಲ್ಲ ಇದಾಗೈತಿ, ಕ್ಲಿಯರ್ ಆಗೈತಿ. ಎಲ್ಲ ಪೂರ್ತಿ ಕ್ಲಿಯರ್ ಆಗೈತಿ. ಎಲ್ಲ ಎಕ್ಸ್ರೇ ಎಲ್ಲ ತೆಗೆದ್ರೆ ಎಲ್ಲ ಕ್ಲಿಯರ್ ಐತಿ. ಎಲ್ಲ ಜನಗೆ ಅವ್ರ ಫೋನ್ಯಾಗ ತೋರಿಸ್ಬಿಡ್ತಾರೆ, ಈ ಐಟಮ್ ಯೂಸ್ ಮಾಡಿರಿ ಅಂಥೇಳಿ. ಉಪ್ಪು, ಸಕ್ರೆ, ಬೆಲ್ಲ ಯೂಸ್ ಮಾಡಿರಿ, ಸಕ್ರೆ ಬೇಡ ಅಂಥೇಳಿ ಎಲ್ಲ ಇದು ಹೇಳ್ತಾರೆ ಚಿಕಿತ್ಸೆ. ಮತ್ತು ನಮ್ಮ ಕಡೆ ಬರೋದು ಅವಶ್ಯಕತೆ ಮಾಡ್ಕೋಬೇಡ್ರಿ ಅಂಥೇಳಿ ಹೇಳ್ತಾರೆ ಅವ್ರು. ಯೂಟ್ಯೂಬ್ನಾಗ ನೋಡಿ ಇದು ಮಾಡ್ಕೊರಿ ಅಂತಾರೆ. ಮತ್ತು ಜನ ಬರ್ತಾರೆ, ಇಲ್ಲೇ ಬಂದರೂ ಸ್ವಲ್ಪ ಇದಾಕೈತೆ ಅಂಥೇಳಿ ಬರ್ತಾರೆ ಎಲ್ಲ ಜನ. ನಮ್ಮ ಮೊಹಮ್ಮದ್ ಅಜೀಮ್ ಕುಂಬಿ, ಇಲ್ಲೇ ಧಾರವಾಡ ಮಹಬೂಬ್ ನಗರ್ ಸೋನಾಪುರ್ ಫಸ್ಟ್ ಕ್ರಾಸ್. ನಾನು ಮಜೀದ್ ಖಾನ್ ಕಿತ್ತೂರು. ನಾನು ಧಾರವಾಡ ನಿವಾಸಿ ಆಗಿದ್ದೇನೆ.
ನಾವು ಗುಲ್ಬರ್ಗಾಗೆ ಹೋಗಿದ್ದೇವೆ ಸರ್. ನಮಗೆ ದೋಸ್ತಿಗೆ ಒಂದು ಕಿಡ್ನಿ ಮ್ಯಾಗ ಗಂಟೆಗೆ ಸರ್ ಅದಕ್ಕೆ ಅದು ತೋರ್ಸಕ್ಕಂತ ನಾವು ಹೋಗಿದ್ದೀವಿ ಅಲ್ಲಿ ಗುಲ್ಬರ್ಗಾಗ ಹೋಗಿ ನೋಡಿದ್ರೆ ಅಲ್ಲಿ ಮಂದಿ ನೋಡಿದ್ರೆ ನಮ್ಗೆ ದಿಕ್ ತಪ್ಪಿಡ್ತು ಸರ್. ಎಷ್ಟು ಮಂದಿ ಮತ್ತು ಡಾಕ್ಟರ್ ಬಿಟ್ಟು ಇವ್ರಿಗೆ ಬಂದಾರಂದ್ರೆ ಅತಾವುಲ್ಲಾ ಖಾನ ಇವ್ರ ಏನಂದ್ರೆ ಹಕೀಮ್ ಅದಾರಂದ್ರೆ ನಮ್ಗೇನು ಗುರ್ತಿದ್ದಿಲ್ಲ ಸರ್. ಆಮ್ಯಾಗ ನಾವೆಲ್ಲರೂ ಕೂಡಿ ನಾವು 4 ಮಂದಿ ದೋಸ್ತರು ಹೋಗಿದ್ದೀವಿ ಕೂಡಿ, ನಾನು ಮೊಹಮ್ಮದ್ ಅಲಿ ಆಮ್ಯಾಗ ಶಕೀಲ್ ಆಮ್ಯಾಗ ಮಹಬೂಬ್ ಕೂಡಿ ಹೋಗಿದ್ದೀವಿ. ಅವ್ರಿಗೆ ನೋಡಿದ್ಕೊಳ್ಳಿ ನಾವೇನು ಹೇಳಿದೆ ಸರ್ ಅಂದ್ರೆ, ನೋಡಿ ಸರ್ ನಮ್ಮ ಧಾರವಾಡ ಮಂದಿ ಇಲ್ಲಿ ಭಾಳ ಮಂದಿ ಬಂದಾರೆ ಸರ್. ನೀವು ನಮ್ಗೆ ಧಾರವಾಡ ವಿಸಿಟ್ ಕೊಟ್ಟರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಆಯ್ತು, ಆಮ್ಯಾಗ ಬೆಳಗಾವಿ ಆಯ್ತು, ಕಾರವಾರ, ಗೋವಾ ಸರೌಂಡ್ ಈ ಕಡೆ ನಮಗೆಲ್ಲ ಭಾಳ ಬೆನಿಫಿಟ್ ಆಗ್ತೈತೆ ಅಂತ ಅಂದ್ಕೊಳ್ಳಿ. ನಾ ಯಾಕಾಗುವಂಥ ಒಂದು ಟೈಮ್ ಹೇಳಿ ನಿಮ್ಗೆ ಹೇಳ್ತೇನೆ, ನೀವು ಅವಾಗ ಅರೇಂಜ್ಮೆಂಟ್ ಮಾಡಿರಿ ಅಂತಂತ ಹೇಳಿದ್ಕೊಳ್ಳೆ. ಅವ್ರು ಒಂದು ನಮ್ಗೆ ಫೋನ್ ಮಾಡಿದ್ರು, ಏನು ಹಿಂಗೆ ನಾವು ಅವೈಲೇಬಲ್ ಇದ್ದೀನಿ ಆಗಸ್ಟ್ 28ಕ್ಕೆ ನೀವು ಅರೇಂಜ್ಮೆಂಟ್ ಮಾಡ್ತೀರಾ ಅಂತಂತೇಳಿ. ನಾನು ಹೋಗಿ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಸ್ಮಾಲ್ ಟಮಾಟ್ಗಾರಿಗೆ ಕೇಳಿದೆ, ಏನಂದ್ರೆ ನಾವು ಹಿಂಗೆ ಪ್ರೋಗ್ರಾಮ್ ಮಾಡಾಕ್ತೀವಿ ಅತಾವುಲ್ಲಾ ಸಾಹೇಬ್ರದ. ಅವರು ಮತ್ತು ಆಲ್ ಇಂಡಿಯಾಗೆ ಫೇಮಸ್ ಅದಾರ, ಯಾಕಂದ್ರೆ ಅವ್ರದ್ದು ರೇಟು ರೀಸನೇಬಲ್ ಐತಿ. ಆಮ್ಯಾಗ ಅದಕ್ಕೆ ಔಷಧ 99% ಅವ್ರದ್ದು ಕೆಲಸ ಮಾಡ್ತೈತಿ. ಆ ಮಹತ್ವ ಇಟ್ಕೊಂಡು ನಾವು ಇಸ್ಮಾಲ್ ಟಮಾಟ್ಗಾರಿಗೆ ಕೇಳಿದ್ವಿ. ಇಸ್ಮಾಲ್ ಟಮಾಟ್ಗಾರಿಗೆ ಅಂದರು ಆಯಿತು ನಮ್ಮದು ಸಪೋರ್ಟ್ ಇದೆ, ಅದಕ್ಕೆ ಎಲ್ಲರೂ ಕೂಡಿ ಚಲೋ ಆಗಲಿ ಅಂಥೇಳಿ ಮಾಡಿರಿ. ಆದರೆ ಇದ್ರಾಗ ಯಾವುದೂ ಭೇದ ಭಾವನೆ ಮಾಡಲಾರ್ದೆ ಚಲೋ ಕೆಲಸ ಮಾಡಿರಿ ಅಂಥೇಳಿ ನಮ್ಗೆ ಅವರು ಸ್ಕೋಪ್ ಕೊಟ್ಟಿದ್ರು. ನಾವೆಲ್ಲರೂ ಕೂಡಿ ಇವತ್ತು ನಾವೇನು ತೊಗೊಂಡಿದ್ದೀವಿ ಮಿನಿಮಮ್ 400 to 500 ಮಂದಿ ಬರ್ಬೋದು ಅಂತ ತೊಗೊಂಡಿದ್ದೀವಿ ಸರ್. ಆದರೆ ಇವತ್ತು ನಮ್ಮ ಧಾರವಾಡಗೆ ನಾವು ನೋಡಿದರೆ ಒಂದು 7 to 8 ಸಾವಿರ ಮಂದಿ ಕೂಡಿದ್ದಾರೆ ಸರ್. ಎಷ್ಟು 7 to 8 ಸಾವಿರ ಮಂದಿ ಕೂಡಿದ್ದಾರೆ. ನಮ್ಗೆ ಒಂದು ಏನು ದೊಡ್ಡ ಅಭಿಮಾನ ಇದಂದ್ರೆ ಎಲ್ಲರಿಗೂ ನಾವು ಯಾರಿಗೂ ನೋವು ಆಗ್ಲದ. ಅವ್ರಿಗೆ ನೀರಿನ ಸವಲತ್ತು ಆಯ್ತು, ಅವ್ರಿಗೆ ಚಹಾ ಆಯ್ತು, ಅವ್ರಿಗೆ ಏನು ಟಿಫಿನ್ ಮಾಡೋಕ್ಕೆ ಎಲ್ಲ ಸವಲತ್ತು ಮಾಡಿದ್ದೀವಿ. ಆದ್ರೆ ನಮ್ಮ ಕಡೆಯಿಂದ ಏನಾರ ಒಂದು ತಪ್ಪಾದರೆ ನಮಗೆ ಕ್ಷಮಿಸ್ಬೇಕಂತ ನಾ ಕೇಳ್ಕೊತೇನೆ. ನಮ್ಮ ಧಾರವಾಡ ಅಂಜುಮನ್ ಸಂಸ್ಥೆ ವತಿಯಿಂದ ಇಲ್ಲಿ ಈದ್ಗಾ ಮೈದಾನದಲ್ಲಿ ವಿಶ್ವದ ಪ್ರಖ್ಯಾತಾದ ಹಕೀಮರು ಇಲ್ಲಿ ಇವತ್ತು ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗೆ ಒಂದು ಕ್ಯಾಂಪ್ ಏನು ಇಟ್ಟಿದ್ದಾರೆ. ಅದಕ್ಕೆ ಇದು ಧಾರವಾಡ ಸೀಮಿತ ಅಷ್ಟೇ ಇಲ್ಲ, ಇಡೀ ಧಾರವಾಡ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಆಜುಬಾಜು ಇದ್ದಿದ್ದು 8 ಜಿಲ್ಲೆಗೆ ಅನುಕೂಲ ಆದಂಥ ಇದು ಒಂದು ಪ್ರೋಗ್ರಾಮ್. ನಾವು ಹಕೀಮರಿಗೆ ಇನ್ನೊಂದು ಮನವಿ ಮಾಡುತ್ತೀವಿ ಏನಂದ್ರೆ, ಇಲ್ಲಿ ಅವರ 500 ಮಂದಿ ಅಷ್ಟೇ ಬರ್ಬೋದಂತ ವಿಚಾರ ಇತ್ತು ಅವ್ರದ್ದು. ಇಲ್ಲಿ ಬಂದು ನೋಡಿದ ಮೇಲೆ ಇನ್ನೊಂದು 1000 ಮಂದಿ ಬಂದಿದ್ದಾರೆ ಇಲ್ಲಿ. ಈಗ ನಮ್ಮ ಹಕೀಮರಿಗೆ ಇನ್ನೊಂದು ಮನವಿ ಏನು ಮಾಡ್ತೀವಿ ಅಂದ್ರೆ, ಈ ತಿಂಗಳದಾಗ ಇನ್ನೊಮ್ಮೆ ಒಂದು ಪ್ರೋಗ್ರಾಮ್ ಇಟ್ಕೋರಿ ಅಂತ ಹೇಳಿ ಮನವಿ ಮಾಡ್ತೀವಿ. ಇದೆಲ್ಲ ಪ್ರೋಗ್ರಾಮ್ ಮಾಡಿದಾಗ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಡಗರ್ ಅವ್ರದ್ದು ಮೇನ್ ರೋಲ್ ಇದೆ. ಅವ್ರಿಗೂ ಮನವಿ ಮಾಡ್ತೀವಿ. ಇನ್ನೊಂದು ಸಲ ಇಲ್ಲೇ ನಮ್ಮ ಧಾರವಾಡದಾಗ ಈದ್ಗಾ ಮೈದಾನದಾಗ ಇನ್ನೊಮ್ಮೆ ಈ 1 ತಿಂಗಳದಾಗ ಕ್ಯಾಂಪ್ ಇಟ್ಕೋ ಅಂತ ಹೇಳ್ತೀವಿ. ಇಲ್ಲ ಈ ಚಿಕಿತ್ಸೆ ಸರ್ವಧರ್ಮ, ಇಡೀ ನಮ್ಮ ನಾರ್ತ್ ಕರ್ನಾಟಕಗೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಕೇವಲ ಒಂದು ಜಾತಿಗೆ ಸೀಮಿತ ಇಲ್ಲಿದು. ಇದು ಎಲ್ಲ ಸರ್ವಧರ್ಮ, ಹಿಂದೂ ಮುಸ್ಲಿಂ ಎಲ್ಲರೂ ಬಂದಿದ್ದಾರೆ. ಸ್ವಲ್ಪ ದಯವಿಟ್ಟು ನೀವೆಲ್ಲರೂ ಮೀಡಿಯಾ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತೀವಿ. ಹಾಂ ಸರ್, ನಾವೀಗ ಫಸ್ಟ್ ಬಂದಿರೋದು ಈ ಸಾರಿ ಬೆಳಗಾವಿನಿಂದ ಬಂದಿದ್ದೀವಿ. ನಮ್ಮದು ರಿಲೇಷನ್ ಒಬ್ಬರಿಗೆ ತೊಗೊಂಡಿದ್ದೀವಿ, ಅವರಿಗೆ ಸ್ವಲ್ಪ ಬೆನ್ನು ಆಗಿದೆ. ಆದರೆ ತುಂಬ ಚೆನ್ನಾಗಿದೆ, ಏನು ಇದಿಲ್ಲ, ಔಷಧಿ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಈಗ 2 ಪೇಷಂಟ್ ತೊಗೊಂಡಿದ್ದೀವಿ ಚಿಕಿತ್ಸೆ. ಈಗ 1 ಪೇಷಂಟ್ ನಮ್ಮದು 1ನೇ ತಿಂಗಳಿಂದ ತೊಗೊಂಡು 1 ತಿಂಗಳು ಆಗ್ಯದ.
ಇವಾಗ ನಾವು ಈ ಸಾರಿ ಮತ್ತೊಂದು ಪೇಷಂಟ್ ಹೊಸದಾಗಿ ತೊಗೊಂಬಂದಿದ್ದೀವಿ. ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ ಸರ್, ಇದು ಆಯುರ್ವೇದಿಕ್ ಬರುತ್ತಲ್ಲ, ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಅಂತೇಳಿ ತಗೋತಾ ಇದ್ವಿ. ಚೆನ್ನಾಗಿದೆ, ಒಳ್ಳೇದಿದೆ, ಎಲ್ಲರೂ ತಗೋತಾ ಇದ್ದಾರೆ, ಒಳ್ಳೇದಿದೆ. ಬೇರೆ ಜನಕ್ಕೆ ಅಂದರೆ ಏನಿದೆ, ಎಲ್ಲರೂ ತಗೋತಾ ಇದ್ದಾರೆ ಚಿಕಿತ್ಸೆ, ಎಲ್ಲ ಜನ ಬಂದು ತಗೋತಾ ಇದ್ದಾರೆ ಅವ್ರ ಹತ್ರ, ಯಾವ ಧರ್ಮನೂ ಇದಕ್ಕೆ ಸಂಬಂಧ ಇಲ್ಲ, ಎಲ್ಲರೂ ಬಂದು ತಗೋತಾ ಇದ್ದಾರೆ. ನನ್ನ ಹೆಸರು ಮಕ್ಬೂಲ್ ಅಂತ, ನಾನಿರೋದು ಬೆಳಗಾಮು. ಓಕೆ, ಥ್ಯಾಂಕ್ ಯು ಸರ್. ಇಷ್ಟು ಜನರು ಹೇಳ್ತಾ ಇರೋದಂತೆ ಇವ್ರ ಹತ್ರ ಪಡೆದಂತಹ ಚಿಕಿತ್ಸೆ ಯಾವುದೇ ರೀತಿಯಂತಹ ದೋಷ ಇಲ್ಲ ಅಂತ ಹೇಳ್ಬೋದು. ಚಿಕಿತ್ಸೆಯನ್ನು ಪಡೆದಂತ ನಾವು ಸಾಕಷ್ಟು ಜನ ಕಂಡಿದ್ದೀವಿ. ಜೊತೆಗೆ ಇಲ್ಲಿ ಯಾವುದೇ ರೀತಿಯಂತಹ ಜಾತಿ ಭೇದವನ್ನು ಮರೆತು ಚಿಕಿತ್ಸೆಯನ್ನು ಪಡೀರಿ ಅಂತ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸುನಿಲ್ ಹೊಸಕೋಟಿ, ಕ್ರಾಂತಿ ಸಮಾಚಾರ, ಧಾರವಾಡ.